ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಿಯ ಬಾಂಧವರೇ, ಈಗ ಬಹಳಷ್ಟು ಚರ್ಚೆಯಲ್ಲಿರುವ ವಿಷಯ ಎಂದರೆ ಅದು ನಾಡಹಬ್ಬ ದಸರಾದ ಆಚರಣೆಯ ಬಗ್ಗೆ ಮತ್ತು ಅದನ್ನು ಉದ್ಘಾಟಿಸುತ್ತಿರುವ ಬಾನು ಮುಷ್ತಾಕ್ ಮೇಡಮ್ ಅವರ ಬಗ್ಗೆ. ಬಾಂಧವರೇ, ನಮಗೆಲ್ಲ ತಿಳಿದಿರುವ ಹಾಗೆ ದಸರಾ ಹಬ್ಬ ಇದು ನಮ್ಮ ನಾಡ ಹಬ್ಬ. ಇದು ಧಾರ್ಮಿಕ ಪರಂಪರೆಯ ಹಬ್ಬವಾಗಿದೆ. ಈ ಹಬ್ಬಕ್ಕೆ ಹಿಂದೂ ಧಾರ್ಮಿಕ, ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಹಬ್ಬದ ಸಂದರ್ಭದಲ್ಲಿ ನಾವು ತಾಯಿ ಚಾಮುಂಡೇಶ್ವರಿಯನ್ನು ಪೂಜಿಸುತ್ತೇವೆ, ಆರಾಧಿಸುತ್ತೇವೆ. ವಿಶೇಷವಾಗಿ ಈ ವಿಜಯದಶಮಿಯನ್ನು ವಿಜಯದ ಸಂಕೇತವಾಗಿ ಆಚರಿಸುತ್ತೇವೆ. ಅಂದರೆ ತಾಯಿ ಜಗನ್ಮಾತೆ ಮಹಿಷಾಸುರ ಮರ್ದಿನಿ ರಾಕ್ಷಸರಾದ ಶುಂಭ ನಿಶುಂಭರನ್ನು ಕೊಂದು ದುಷ್ಟರನ್ನು ನಿರ್ನಾಮ ಮಾಡಿದ ಸಂಕೇತವಾಗಿದೆ. ಇಂತಹ ರಾಕ್ಷಸ ಪ್ರವೃತ್ತಿಯ ಜನ ಆಗಿನ ಕಾಲದಲ್ಲಿ ಇದ್ದರು, ಈಗಿನ ಕಾಲದಲ್ಲಿಯೂ ಇದ್ದಾರೆ. ಅಂತಹ ದುಷ್ಟರನ್ನು ಸಂಹಾರ ಮಾಡಿದ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿಯನ್ನು ನಾವು ಲೇಖಿಸಿ ಉದ್ಘಾಟಿಸಿದರೆ ಅದು ಅರ್ಥಪೂರ್ಣವಾಗುತ್ತದೆ. ಉದಾಹರಣೆಗೆ, ಈ ಸಮಾಜದ ರಾಕ್ಷಸರು ಅಂದರೆ ಭಯೋತ್ಪಾದಕರು ಅವರ ನಿರ್ನಾಮ ಆಗಲಿ ಮತ್ತು ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದು ಉಲ್ಲೇಖಿಸಿ ಉದ್ಘಾಟಿಸಿದರೆ ಇಲ್ಲಿ ಹಬ್ಬದ ಆಚರಣೆ ಅರ್ಥಪೂರ್ಣವಾಗುತ್ತದೆ.